ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಇದು ನಮ್ಮ ಟ್ರಾವೆಲಿಂಗ್ ವಿಡಿಯೋದ ಪಾರ್ಟ್ 3 ವಿಡಿಯೋ. ಪಾರ್ಟ್ 1 ಬಂದು ನಮ್ಮ ಧರ್ಮಸ್ಥಳದ ಜರ್ನಿ ವಿಡಿಯೋ ಆಗಿರುತ್ತೆ. ಪಾರ್ಟ್ 2 ಬಂದು ನಮ್ಮ ಧರ್ಮಸ್ಥಳದ ದೇವರ ದರ್ಶನ ಹಾಗೆ ಸೌತಡ್ಕ ಗಣಪತಿ, ಅದಾದಮೇಲೆ ಶ್ರೀರಾಮ ಕ್ಷೇತ್ರ ಈ ದರ್ಶನ ಮಾಡಿಕೊಂಡು ಅದ್ರ ನೆಕ್ಸ್ಟ್ ನಾವು ಹೊರಡ್ತಾ ಇರೋವಂಥ ಕ್ಷೇತ್ರ ಬಂದು ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ಸೊ ನಾವು ಈ ಟ್ರಿಪ್ನ 3 ಡೇಸ್ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಇವಾಗ ಥರ್ಡ್ ಡೇಗೆ ಇವಾಗ ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಹಾಗಾದರೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆ್ಯಕ್ಚುಲಿ ನಮಗೆ ಒಂದು ಸ್ವಲ್ಪ ಕೂಡ ರೂಟ್ ಗೊತ್ತೇ ಇಲ್ಲ. ನಮಗೆ ನಾವೆಲ್ಲರೂ ಹೋಗ್ತಾ ಇರೋದು ಬಂದು ಬರೀ ಗೂಗಲ್ನ ನೋಡ್ಕೊಂಡು ಮಾತ್ರ. ಸೊ ಗೂಗಲ್ ಏನು ಮಾಡುತ್ತೆ, ಯಾವ ರೂಟ್ ತೋರಿಸುತ್ತೆ, ರೈಟ್ ಹೋಗುತ್ತಾ ಲೆಫ್ಟ್ ಹೋಗುತ್ತಾ, ಬರೀ ಅದೇ ಗೂಗಲ್ ನೋಡು, ರೈಟ್ ಹೋಗು ಲೆಫ್ಟ್ ಹೋಗು ಇದೇ ನೋಡಿಕೊಂಡು ಹೊರನಾಡು ಅನ್ನಪೂರ್ಣೇಶ್ವರಿ ನೋಡಿದ್ದೀವಿ, ಶೃಂಗೇರಿ ನೋಡಿದ್ದೀವಿ, ಹಾಗೆ ಆಮೇಲೆ ಯಾವ್ದು ಹೋಗಿದ್ದು ನಾವು ಕೊಲ್ಲೂರು ಮೂಕಾಂಬಿಕೆಗೆ ಹೋಗಿದ್ದೀವಿ. ಕೊಲ್ಲೂರು ಮೂಕಾಂಬಿಕೆಗೆ ಹೋಗಿ ಸ್ಟೇ, ಅಲ್ಲಿಂದ ಮುರುಡೇಶ್ವರಗೆ ಹೋಗಿ, ಮುರುಡೇಶ್ವರಗೆ ಹೋಗೋಕ್ಕೂ ಮುಂಚೆ ಸೋಮೇಶ್ವರಗೆ ಹೋಗಿ ಸೋಮೇಶ್ವರ ಬೀಚಲ್ಲಿ ಆಟ ಆಡಿ ಅದಾದಮೇಲೆ ಮುರುಡೇಶ್ವರ ನೋಡಿಕೊಂಡು ಬಂದಿದ್ದು. ಬಟ್ ಆದರೆ ಇನ್ನೊಂದೇನೆಂದರೆ ನಾವು ಲೈಫಲ್ಲೇ ಯಾವತ್ತೂ ನನಗೆ ಬುದ್ಧಿ ಬಂದಾಗಿಂದ ಬೀಚೇ ನೋಡಿರಲಿಲ್ಲ ಗೊತ್ತಾ. ಫಾರ್ ದಿ ಫಸ್ಟ್ ಟೈಮ್ ನಾನು ಬೀಚ್ಗೆ ಹೋಗ್ತಾ ಇರೋದು. ಆ್ಯಕ್ಚುಲಿ ಫಸ್ಟ್ ಟೈಮ್ ಹೋದರೂ ಕೂಡ ಬರೀ ಒಂದು ಬೀಚ್ ನೋಡಿಲ್ಲ, 2 ಬೀಚ್ ನೋಡಿದ್ದೀವಿ. ಹಾಗಾದರೆ ಈ ನಮ್ಮ ಟ್ರಾವೆಲಿಂಗ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಹಾಗಾದರೆ ಆ್ಯಕ್ಚುಲಿ ಧರ್ಮಸ್ಥಳ ರೂಟ್ ಹೋಲಿಸ್ಕೊಂಡ್ರೆ ನಮಗೆ ಧರ್ಮಸ್ಥಳದಿಂದ ಹೊರನಾಡಿಗೆ ಗೂಗಲಲ್ಲಿ ತೋರಿಸಿದ ಮ್ಯಾಪ್ ಬಂದು ಬರೀ ಘಾಟ್ ಸೆಕ್ಷನ್ನೇ ತೋರಿಸಿದೆ ನಮಗೆ. ಬಟ್ ಆದರೆ ಇದೊಂಥರ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ಫುಲ್ಲು ಗ್ರೀನ್ರಿಯಲ್ಲಿ ಒಂಥರ ನಮ್ಮ ಕಾರು ಮಧ್ಯದಲ್ಲಿ ಹೋಗ್ತಾ ಇದ್ದೀರಿ. ಆಹಾ, ಅದು ಎಷ್ಟು ಚೆನ್ನಾಗಿತ್ತು ಗೊತ್ತಾ ನೋಡೋದಕ್ಕೆ. ಎಲ್ಲನೂ ತುಂಬ ಚೆನ್ನಾಗಿತ್ತು. ಕಾಫಿ ಎಸ್ಟೇಟು, ಟೀ ಎಸ್ಟೇಟು ಅದೆಲ್ಲ ಫುಲ್ಲು ಎಲ್ಲ ಅಲ್ಲದೆ ಅಲ್ವಾ, ಮಂಗಳೂರಲ್ವಾ. ಸಖತ್ ಎಂಜಾಯ್ ಮಾಡಿದ್ವಿ ನಾವು ಈ ಟ್ರಿಪ್ಪು. ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ದೀವಿ. ಈಗ ನಾವು ಹೊರನಾಡಿಗೆ ಹೋಗ್ತಾ ಇದ್ದೀವಲ್ವಾ, ಹೋಗ್ತಾ ಹಾಗೆ ಒಳ್ಳೊಳ್ಳೆ ವ್ಯೂ ಪಾಯಿಂಟ್ಸ್ ಇತ್ತು. ಬಟ್ ಆದರೆ ಎಲ್ಲೂ ಕೂಡ ಗಾಡಿ ನಿಲ್ಸಂಗಿಲ್ಲ, ಏಕೆಂದರೆ ಎಲ್ಲ ಘಾಟ್ ಸೆಕ್ಷನ್ಗಳೇ ನಿಲ್ಸಿದ್ರೆ ನಮಗೆ ಡೇಂಜರ್. ಸೊ ಅದರಿಂದ ಎಲ್ಲೂ ನಿಲ್ಲಿಸ್ತೀರಾ ಡೈರೆಕ್ಟಾಗಿ ಇವಾಗ ನಾವು ಹೊರನಾಡು ಅನ್ನಪೂರ್ಣೇಶ್ವರಿಗೆ ರೀಚ್ ಆಗಿದ್ದೀವಿ. ಈಗ ಹೊರನಾಡಿಗೆ ಬರ್ತಾ ಇರೋದು ಫಸ್ಟ್ ಟೈಮು. ನೀವು ಯಾರಾದರೂ ಬಂದಿದ್ರೆ ನನಗೆ ಕಮೆಂಟ್ಸ್ ಮಾಡಿ. ಹಾಗೆ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಬಂದು ಅಮ್ಮನವರ ವಿಗ್ರಹನೇ ನಮಗದು ತುಂಬ ಅಟ್ರಾಕ್ಟಿವ್ ಅಂತ ಹೇಳ್ತಾರೆ. ಸೊ ನಾನು ಕೂಡ ತುಂಬ ಎಕ್ಸೈಟ್ ಆಗಿದ್ದೀನಿ ಹೇಗಿದೆ ದೇವಸ್ಥಾನ ಒಳಗಡೆ ನೋಡೋದಕ್ಕೆ ಅಂತೆಲ್ಲ ಕೂಡ. ಬಟ್ ಆದರೆ ಹೆವಿ ಬಿಸಿಲಿದೆ ಗೊತ್ತಾ. ಎಷ್ಟು ಗಿಡ ಮರಗಳಿದೆಯೋ ಅಷ್ಟು ತಂಪಾಗಿರುತ್ತೆ ಅಂತ ಅಂತಾರೆ. ಬಟ್ ಆದರೆ ಇಲ್ಲಿ ಏನಂದರೆ ಎಷ್ಟು ಗಿಡ ಮರಗಳಿದ್ದರೂ ಕೂಡ ನಮಗೆ ಹೆವಿ ಬಿಸಿಲಿದೆ. ಕಾರ್ ನಿಲ್ಲಿಸಿರೋ ಕಡೆಗೂ, ಅಂದರೆ ಕಾರ್ ಪಾರ್ಕಿಂಗ್ ಇರೋದಕ್ಕೂ ದೇವಸ್ಥಾನದಕ್ಕೂ ತುಂಬ ದೂರ ನಡ್ಕೊಂಡು ಬರಬೇಕು. ನನಗೆ ನಡ್ಕೊಂಡು ಬರೋಕ್ಕಾಗ್ತಾಯಿಲ್ಲ ಅಂಥದ್ರಲ್ಲಿ ಆನಂದ ಮಗುನ ಬೇರೆ ಎತ್ಕೊಂಡು ನಡ್ಕೊಂಡು ಬರ್ತಾ ಇದ್ದಾನೆ. ಅವ್ರು ಇವತ್ತಕ್ಕೆ ಬರೀ ಟ್ರಾವೆಲಿಂಗಲ್ಲಿ ಬರೀ ಗಾಡಿ ಓಡಿಸ್ತಾ ಇದ್ದಾರಲ್ಲ. ಸೊ ಮಗು ಜೊತೆ ಅವ್ರಿಗೆ ಮಾತಾಡೋಕ್ಕೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಅವ್ರೇನು ಮಾಡ್ತಾರೆ, ಸುಸ್ತಾಗಿದ್ರು ಕೂಡ ಅವಳನ್ನ ಎತ್ಕೊಂಡು ಓಡಾಡ್ತಾರೆ. ಬೇಡ ಇಳ್ಸೋಕ್ಕೆ ಕೆಳಗಡೆ ಅಂದ್ರೂ ಕೇಳಲ್ಲ ಪುಣ್ಯಾತ್ಮ. ಏನು ಮಾಡೋದು ನೋಡಿ. ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಈ ದೇವಸ್ಥಾನ ಏನಂತ ಹೇಳಿದ್ರೆ ಇಲ್ಲಿ ಕೆಳಗಡೆಯಿಂದನೇ ಅಮ್ಮನವ್ರು ಕಾಣಿಸ್ತಾರೆ, ಆ ಥರ. ಬನ್ನಿ ಇವಾಗ ವಿಡಿಯೋ ಕಂಟಿನ್ಯೂ ಮಾಡೋಣ. ಹಾಗೆ ಹೊರನಾಡಿನ ಅನ್ನಪೂರ್ಣೇಶ್ವರಿ. ಬಟ್ ಮುಖಗಳೆಲ್ಲ ಯಾರಿಗೂ ಚೆನ್ನಾಗಿ ಕಾಣಲ್ಲ. ಬಟ್ ಏನೂ ಮಾಡೋಕ್ಕಾಗಲ್ಲ. ದೇವ್ರ ದರ್ಶನ ಫಸ್ಟ್ ಇಂಪಾರ್ಟೆಂಟು. ಫಸ್ಟ್ ದೇವ್ರ ದರ್ಶನ ಮಾಡ್ಬಿಡೋಣ. ಬಾ 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 ಬಾ. ದೇವಸ್ಥಾನ ಹತ್ರ ಸ್ಲಿಪ್ಪರ್ ಬಿಟ್ಬಿಟ್ಟು ಒಂದು 30 ಹೆಜ್ಜೆ ನಡೆಯೋಕ್ಕಾಗಿಲ್ಲ ಗೊತ್ತಾ, ಅಷ್ಟು ಬಿಸಿಲಿದೆ. ಏನು ಓಡು 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 ಅಂತ ಓಡಿದ್ದೆ ಕತೆ ಇಲ್ಲಿ. ಬಟ್ ಆದರೆ ದೇವ್ರ ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು. ಇಲ್ಲೂ ಕೂಡ ಗೊತ್ತಲ್ಲ ನಿಮಗೆ, ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ವಿಡಿಯೋ ಫೋಟೋಸ್ ಏನೂ ಅಲೋ ಮಾಡಲ್ಲ. ಏನಕ್ಕೆ ಅಂತಲೇ ಗೊತ್ತಿಲ್ಲ. ಇವಾಗ ನೋಡಿ ಎಲ್ಲರೂ ದೇವಸ್ಥಾನದಲ್ಲಿ ಕರ್ಕೊಂಡು ದೇವ್ರ ದರ್ಶನಕ್ಕೆ ಅಂತೇಳಿ ಹೋಗ್ತಾ ಇದ್ದೀವಿ. ಹೊರನಾಡು ಅನ್ನಪೂರ್ಣೇಶ್ವರಿಲಿ ಇವಾಗ ದರ್ಶನ ಮಾಡಿಕೊಂಡು ಅಲ್ಲೇನೆ ಊಟಕ್ಕೆ ಬಂದಿದ್ದೀವಿ. ಇವಾಗ ಗೌರಮ್ಮ ಇದ್ದಾಗಿದ್ದೀನಿ ಅಂದರೆ ಓಲೆ ಎಲ್ಲ ಬಿಡೋಗ್ಬಿಟ್ಟೈತಲ್ಲ, ಅದಕ್ಕೆ ಅಂದರೆ ಮುಖಗಳೆಲ್ಲ ಯಾರ್ದು ನೋಡೋಕ್ಕಾಯ್ತಾ ಇಲ್ಲ, ಹಂಗೆ ಆಗ್ಬಿಟ್ಟೈತೆ ಫುಲ್ಲು. ನನಗೆ ದೇವಸ್ಥಾನಕ್ಕೆ ಹೋದ್ಮೇಲೆ ಮುಖಕ್ಕೆ ನೀರು ಹಾಕ್ಕೊಳ್ತಾರೆ, ಇಷ್ಟ ಆಗಲ್ಲ. ನನಗೆ ಎಷ್ಟೇ ಸೆಕೆ ಆದ್ರೂ ನೀರು ಹಾಕಲ್ಲ. ಬಟ್ ನನಗೆ ಏನಂದ್ರೆ ದೇವಸ್ಥಾನಕ್ಕೆ ಹೋಗಿ ಬಂದ್ಮೇಲೆ ನೀರು ಹಾಕ್ಬಿಟ್ರೆ ಏನೋ ಒಂಥರ ಫೀಲ್ ಅದು. ನಾನು ಇಲ್ಲಿಂದ ಕೊಲ್ಲೂರಿಗೆ ಹೋಗಿ ಅಲ್ಲೂ ದರ್ಶನ ಮಾಡಿ ಆಮೇಲೆ ನೈಟ್ ಮನ್ಗ್ತೀನಲ್ಲ, ಆವಾಗೂ ಮುಖ ತೊಳೆಯಲ್ಲ. ಅದೇನೋ ಒಬ್ಬೊಬ್ರದ್ದು ಅನ್ನಂತರ. ನಾನು
ಆಮೇಲೆ ನಾನು ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಸ್ವಲ್ಪ ಹಾಕಿ. ಇದು ಸಾಂಬಾರ್ ಹಂಗೆ ಬರ್ತಾ ಇದೆ. ಇದು ಆಗ್ತದೆ ಪ್ರಸಾದ, ಅನ್ನ ಪ್ರಸಾದ. ಅಲ್ಲಿ ಊಟ ಮಾಡಿಕೊಂಡು ಅಲ್ಲಿಂದ ನೆಕ್ಸ್ಟ್ ಹೊರಟಿದ್ದು ನಾವು ಬಂದು ಶೃಂಗೇರಿಗೆ. ಆ್ಯಕ್ಚುಲಿ ನಾನು ಅಲ್ಲಿ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಿಲ್ಲ, ಏಕೆಂದರೆ ಫೋನ್ ಬ್ಯಾಟ್ರಿ ಲೋ ಆಗಿಬಿಟ್ಟಿದೆ, ಬರೀ 3% ಇತ್ತು. ಸೊ ಅದರಿಂದ ಮತ್ತೆ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಿಲ್ಲ. ಆ್ಯಸ್ ಯೂಶುವಲ್ ಮತ್ತೆ ಘಾಟ್ ಸೆಕ್ಷನ್ ತೋರಿಸ್ತು ರೂಟು. ಸೊ ಮತ್ತೆ ನಾವೆಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಇವಾಗ ಶೃಂಗೇರಿಗೆ ಹೋಗ್ತಾ ಇದ್ದೀವಿ. ಈಗ ಶೃಂಗೇರಿ ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ನಾವು ಗಾಡಿ ಪಾರ್ಕ್ ಮಾಡಿ ಒಳಗಡೆ ಹೋಗೋದಕ್ಕೂ ದೇವಸ್ಥಾನದ ಬಾಗಿಲು ತೆಗೆಯೋದಕ್ಕೂ ಒಂದೇ ಆಯಿತು. ಸೊ ನಮಗೆ ಆಲ್ಮೋಸ್ಟ್ ಎಲ್ಲ ಕೋಇನ್ಸಿಡೆನ್ಸ್ ಥರ ನಾವು ಹೋಗೋ ರೂಟ್ಗೂ ನಾವು ದೇವಸ್ಥಾನಕ್ಕೆ ಹೋಗೋ ಟೈಮ್ಗೂ ದೇವಸ್ಥಾನ ಓಪನಿಂಗ್ ಆಗೋ ಟೈಮ್ಗೂ ಎಲ್ಲ ಒಂದೇ ಆಯಿತು. ನೋಡಿ ಇವಾಗ ಓಪನ್ ಆಗಿದ ತಕ್ಷಣ ದೇವ್ರ ದರ್ಶನ ಆಗುತ್ತೆ. ದೇವ್ರ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ನೋಡಿ ಅದೇ ಶಾರದಾಂಬೆ, ಅಲ್ಲಿ ನೋಡ್ಕೊಂಡು ಅಲ್ಲಿಂದ ಹೊರಗಡೆಗೆ ಬರ್ತಾ ಇದ್ದೀವಿ. ಇವಾಗ ಒಳ್ಳೆ ಬೇಲೂರು ಹಳೆ ಬಿಡು ನೋಡ್ದಂಗೆ ಐತದಲ್ಲ. ಹೌದಾ? ಹುಡುಗರು ಹೋಯ್ತಾರೆ ಬಿಡ್ತಾರೆ ಅಲ್ಲಿ ಮಾತು ನೋಡಕ್ಕೆ ಬರೋದು ಶೃಂಗೇರಿಗೆ. ಶಾರದಾಂಬೆನ ಮತ್ತೆ ಅವ್ರನ್ನ ಇಲ್ಲಿ ಒಳಗಡೆ ಬಾ, ಬಿಸಿ ಕಾಲು ಬಿಸಿ, ನಡೀರಿ ಬೇಗ 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 ಹತ್ತು ಬಂಗಾರಿ. ಎಷ್ಟು ಚೆನ್ನಾಗಿ ಮಾಡ್ಯಾರ ನೋಡಪ್ಪ ಮೆಟ್ಲನ್ನೇ. ಅಮ್ಮ ಒಂದೊಂದು ಮೆಟ್ಲೆ ಎಷ್ಟೆಷ್ಟು ಉದ್ದ ಇದ್ದಾವೆ. ಇಳಿಯೋದು ಹತ್ತದೇ ಕಷ್ಟ. ಬಿಡಡ್ ನಡಿ ಹೊರಡೋಣ ಅಷ್ಟೇ. ಅಲ್ಲಿ ಏನಿಲ್ಲ, ಬರೀ ಗದ್ಗೆ ಇದೆ. ಬೀಗ ಹಾಕೊಂಡು ಬಿಡೋಣ ಅದು ಗಾಡಿ ಕೀ ಬರ್ಬೋದಾಗಿತ್ತು. ಒಂದೇ ಹೊತ್ತು ಶೃಂಗೇರಿ ಹೋಗೋದು ಅಲ್ಲಿಂದ ಏನು ಎಷ್ಟೊಂದಿಲ್ಲ ಮಷ್ಟೊಂದಿದ್ರೆ ನಾವು ಸಣ್ಣವರಿದ್ದಾಗ ಇಲ್ಲಿ ಇದೆಲ್ಲ ಫುಲ್ ನೀರು, ಈಗ ನೀರೇ ಇಲ್ಲ. ನೀರು ಎತ್ತಿ ತಲೆ ಮೇಲೆ ಹಾಕೊಂಡು ನಮಸ್ಕಾರ ಮಾಡಿ ಗಂಗೆ ಪೂಜೆ ಮಾಡಿ ಕರ್ಕೊಂಡು ಆನಂದ ಅಂತೂ ಅವ್ರ ಮಗಳಿಗೆ ನೀರು ತೋರ್ಸೋರ್ಗು ಬಿಡಲ್ಲ. ನೀರಲ್ಲಿ ಆಟ ಆಡೋಕ್ಕೆ ಏನಾದರೂ ಬಿಟ್ಬಿಟ್ಟಿದ್ರೆ ಇವತ್ತೆಲ್ಲ ಬರ್ತಿರ್ಲಿಲ್ಲ ಬಿಡು ಅವಳು ಆಚೆಗಡೆಗೆ. ಆ ಥರ ಆಟ ಆಡಿಸ್ಕೊಂಡಿರ್ತಾನೆ. ನೋಡಿ ಇದು ಇವಾಗ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲೆಲ್ಲ ನೀರು ಹತ್ರ ಎಲ್ಲ ಹೋಗಿದ್ವಿ. ಬಟ್ ಆದರೆ ಮೀನೆಲ್ಲ ಏನೂ ಜಾಸ್ತಿ ಇರಲಿಲ್ಲ. ಅವಾಗೆಲ್ಲ ತುಂಬ ಇರೋದಂತೆ ಮೀನುಗಳೆಲ್ಲನೂ. ಬಟ್ ಆದರೆ ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ಗೊತ್ತಾ. ನಾವು ಬರೋದಕ್ಕೂ ದೇವಸ್ಥಾನ ಓಪನ್ ಆಗೋದಕ್ಕೂ ಒಂದೇ ಆಗ್ತಿತ್ತು. ಸೊ ಎಲ್ಲ ತುಂಬ ಚೆನ್ನಾಗಿ ದರ್ಶನ ಆಯಿತು. ಆಮೇಲೆ ಇನ್ನೂ ನೆಕ್ಸ್ಟ್ ನಮಗೆ ಜರ್ನಿ ಇನ್ನೂ 2.5 ಅವರ್ ಜರ್ನಿ ಇತ್ತು. ಸೊ ಅದರಿಂದ ಹೊರಟ್ಬಿಡೋಣ ಅಂತ ಹೇಳ್ಬಿಟ್ಟು ಇವಾಗ ಶೃಂಗೇರಿ ಶಾರದಾಂಬೆಗೆ ಥ್ಯಾಂಕ್ಸ್ ಹೇಳ್ತಾ ಬೇಗ ಬೇಗ ದರ್ಶನ ಕೊಟ್ಬಿಟ್ಟೆ ತಾಯಿ, ತುಂಬ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ನಾವು ಹೊರಡ್ತಾ ಇರೋವಂಥ ಪ್ಲೇಸ್ ಬಂದು ಕೊಲ್ಲೂರು ಶ್ರೀ ಮೂಕಾಂಬಿಕೆ ದೇವಸ್ಥಾನಕ್ಕೆ.
ಕೊಲ್ಲೂರಲ್ಲಿ ಬಂದು ಆ್ಯಕ್ಚುಲಿ ಹರಕೆ ಇರೋದು, ಧರ್ಮಸ್ಥಳದಲ್ಲಿ ಮುಡಿ ಕೊಡ್ತೀನಿ ಅನ್ನೋ ಹರಕೆ ಇತ್ತು. ಅದು ಮಗು ಹುಟ್ಟಕ್ಕೆ ಮುಂಚೆ ಮಾಡ್ಕೊಂಡಿದ್ದ ಹರಕೆ. ಈಗ ನೆಕ್ಸ್ಟ್ ಹೋಗ್ತಿದ್ದೀವಲ್ಲ ಕೊಲ್ಲೂರು ಮೂಕಾಂಬಿಕೆ, ಇದು ಬಂದು ನನ್ನ ಮಗಳಿಗೊಂದು 2 ವರ್ಷ ಏನೋ ಇತ್ತು. ಅಲ್ಲಿವರೆಗೂ ಅವಳು ಮಾತಾಡ್ತಾನೆ ಇರಲಿಲ್ಲ. ಸೊ ಆವಾಗ ನನಗೆ ಕನಸಲ್ಲಿ ಮತ್ತು ಟಿ ವಿಲಿ ಎಲ್ಲ ಈ ಕೊಲ್ಲೂರು ಮೂಕಾಂಬಿಕೆದೇ ಬರ್ತಾಯಿತ್ತು ಜಾಸ್ತಿ. ಸೊ ಅದರಿಂದ ಈ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಬರ್ತೀನಿ, ನನ್ನ ಮಗಳು ಚೆನ್ನಾಗಿ ಮಾತಾಡೋಂಗಾಗ್ಲಮ್ಮ ಅಂತ ಹರಕೆ ಮಾಡಿಕೊಂಡೆ. ಅದಾದಮೇಲೆ ತಿರುಪತಿಗೆ ಹೋಗಿದ್ವಿ ಒಂದ್ಸಲಿ. ಅದೇ ಫಸ್ಟ್ ತಿರುಪತಿಗೆ ಹೋಗಿದ್ದಿದ್ದು. ಅಲ್ಲಿ ಮೆಟ್ಲು ಹತ್ತುತ್ತಾ ಇದ್ದೀವಿ, ಆವಾಗ ಸ್ಟಾರ್ಟ್ ಆಗಿದ್ದು ನನ್ನ ಮಗಳ ಮಾತು. ನೀವೇ ಎಲ್ಲ ನೋಡಿರ್ತೀರ ಯೂಟ್ಯೂಬಲ್ಲಿ ಎಷ್ಟು ಮಾತಾಡ್ತಾಳೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ನೋಡಿ ನಾವು ಆಗುಂಬೆ ರೂಟ್ ಕಡೆ ಹೋಗ್ತಾ ಇದ್ದೀವಿ. ಆಗುಂಬೆ ರೂಟ್ ಗೊತ್ತಿದೆಯಲ್ಲ ನಿಮಗೂ ಕೂಡ, ಘಾಟ್ ಸೆಕ್ಷನ್, ಹೆವಿ ಘಾಟ್ ಸೆಕ್ಷನ್ ಅಂತ ಹೇಳ್ಬಿಟ್ಟು. ಈ ಗೂಗಲಲ್ಲೆಲ್ಲ ತೋರಿಸಿರೋದೆಲ್ಲ ಬರೀ ಘಾಟ್ ಸೆಕ್ಷನ್ಗಳೇ. ಬಟ್ ಆಲ್ಮೋಸ್ಟ್ ಇಲ್ಲೊಂದು ನಮಗೊಂದು 1/2 ಅವರಿಂದ 1 ಅವರ್ ಮೇಲೆ ಎಕ್ಸ್ಟ್ರಾ ಟೈಮೇ ಹೋಯಿತು ಇಲ್ಲಿ. ಯಾಕೆಂದರೆ ಹೆವಿ ಟ್ರಾಫಿಕ್ ಆಗಿಬಿಟ್ಟಿತ್ತು, ದೊಡ್ಡ ದೊಡ್ಡ ಗಾಡಿ ಬಂದುಬಿಟ್ಟಿತ್ತು 1-2-3. ಸೊ ಅದರಿಂದ ಹೆವಿ ಟ್ರಾಫಿಕ್ ಆಗಿ ನಾವಿಲ್ಲೇ ಆಲ್ಮೋಸ್ಟ್ 1-1.5 ಗಂಟೆ ಸ್ಟ್ರಕ್ ಆಗಿದ್ಬಿಟ್ಟಿದ್ವಿ. ಸೊ ನಾವು ಕೊಲ್ಲೂರು ರೀಚ್ ಆಗೋ ಅಷ್ಟರಲ್ಲಿ ನೈಟೇ ಆಗೋಗ್ಬಿಟ್ಟಿತ್ತು. ಫುಲ್ ಆಲ್ಮೋಸ್ಟ್ ನೈಟ್ ಟ್ರಾವೆಲಿಂಗ್ ಜರ್ನಿನೇ ಆಗೋಯಿತು ನಮಗೆ ಕೊಲ್ಲೂರಲ್ಲಿ. ನಿಜ, ನಾನು ಈಗಲೂ ಹರಕೆ ಮಾಡ್ಕೊಂಡಿದ್ದು ಅದೆಲ್ಲ ನೆನೆಸ್ಕೊಂಡ್ರೆ ನಗುನೂ ಬರುತ್ತೆ, ಒಂಥರ ಖುಷಿನೂ ಆಗುತ್ತೆ. ಬಟ್ ಖುಷಿಗಿಂತ ನಗು ಜಾಸ್ತಿ ಏನಕ್ಕೆ ಬರುತ್ತೆ ಅಂದರೆ, ಹರಕೆ ಮಾಡ್ಕೊಳ್ಳೋರ್ಗೂ ಮಾತೇ ಆಡ್ತಿರ್ಲಿಲ್ಲ. ಹರಕೆ ಮಾಡ್ಕೊಂಡ್ಮೇಲೆ ಸ್ವಲ್ಪ ದಿನಕ್ಕೆಲ್ಲ ಮಾತು ಬಂದಿದ್ದು. ಎಷ್ಟು ಮಾತಂದರೆ ನಾವೇ ಕಿವಿ ಮುಚ್ಕೋಬೇಕು, ಆ ರೇಂಜಿಗೆ ಮಾತಾಡ್ತಾಳೆ. ಎಲ್ಲ ಫ್ರೆಂಡ್ಸು, ಫ್ಯಾಮಿಲಿ, ನಮ್ಮಮ್ಮ ಎಲ್ಲರೂ ರೇಗಿಸ್ತಾರೆ ನೋಡಬೇಕು. ಅಮ್ಮ ನನ್ನ ಮಗಳು ಮಾತಾಡ್ತಾ ಇಲ್ಲ, ಅಣ್ಣ ನನ್ನ ಮಗಳು ಮಾತಾಡ್ತಾ ಇಲ್ಲ ಅಂತ ಹೇಳ್ತಿದ್ದಲ್ಲ, ಅನ್ಭವಿಸಿವಾಗ ಅಂತ ರೇಗಿಸ್ತಾ ಇರ್ತಾರೆ. ಅಷ್ಟು ಮಾತು ಕಲ್ತ್ಬಿಟ್ಟಿದ್ದಾಳೆ ಇವಾಗ. ಸಿಕ್ಕಾಪಟ್ಟೆ ಮಾತಾಡ್ತಾಳೆ, ಸಿಕ್ಕಾಪಟ್ಟೆ ತರಲೆ ಮಾಡ್ತಾಳೆ, ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಅಪ್ಪ ಒಂದೊಂದಲ್ಲ ಇವಳ್ದು ಕತೆ. ಅವಳ ಬಗ್ಗೆ ಮಾತಾಡ್ತಿದ್ರೆ ಟೈಮ್ ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಆಮೇಲೆ ಆ ಘಾಟ್ ಸೆಕ್ಷನ್ ಎಲ್ಲ ಮುಗಿಸ್ಕೊಂಡು ಇವಾಗ ಕೊಲ್ಲೂರು ಮೂಕಾಂಬಿಕೆಗೆ ಬರೋಷ್ಟರಲ್ಲಿ ಆಲ್ಮೋಸ್ಟ್ ನೈಟ್ ಲಾಸ್ಟ್ ದರ್ಶನ ಪೂಜೆ ನಮ್ಮದೇ ಆಗಿದ್ದು. ನಾವು ಹೋಗಿ ಡೈರೆಕ್ಟಾಗಿ ದರ್ಶನಕ್ಕೆ ಅಂತ ಅಂದ್ಬಿಟ್ಟು ಕ್ಯೂ ಅಲ್ಲಿ ನಿಂತ್ಕೊಂಡ್ಬಿಟ್ವಿ. ನೋಡಿ ಲಾಸ್ಟ್ ಪೂಜೆ ಆದ್ರೂ ಕೂಡ ಎಷ್ಟು ಜನ ಇದ್ದಾರೆ ಇನ್ನು ಅಂತ ಹೇಳ್ಬಿಟ್ಟು. ನಾವು ಹೋಗೋ ಅಷ್ಟರಲ್ಲಿ ದೇವ್ರದ್ದು ಉತ್ಸವ ಥರ ಮಾಡ್ತಾಯಿದ್ರು. ಸೊ ಅದನ್ನೆಲ್ಲ ಮುಗಿದು ಆಮೇಲೆ ದರ್ಶನಕ್ಕೆ ಬಿಡೋದು ಅಂತ ಹೇಳಿದ್ರು. ಸೊ ಅದರಿಂದ ಎಲ್ಲರೂ ಕೂಡ ಲೈನಲ್ಲಿ ಸಾಲಾಗಿ ನಿಂತಿದ್ರು. ಆಲ್ಮೋಸ್ಟ್ 1-1.5 ಗಂಟೆ ನಿಂತಿದ್ವಿ ನಾವು. ಅದಾದಮೇಲೆ ದೇವಸ್ಥಾನಕ್ಕೆ ಒಳಗಡೆ ಹೋಗೋದಕ್ಕೆ ಅಂತೇಳಿ ಬಿಟ್ಟರು. ಅಷ್ಟರಲ್ಲೇ ಫುಲ್ಲು ಸುಸ್ತಾಗ್ಬಿಟ್ಟಿದ್ವಿ ನಾವು. ನೋಡಿ ಇಲ್ಲಿ ಉತ್ಸವ ಬರ್ತಾ ಇದೆ, ತೋರಿಸ್ತೀನಿ ರೀ. ಸುಮಾರೊಂದು 5 ಸುತ್ತು ಪ್ರದಕ್ಷಿಣೆ ಅಷ್ಟು ಆದಮೇಲೆ ನಮಗೆಲ್ರಿಗೂ ದರ್ಶನಕ್ಕೆ ಅಂತೇಳಿ ಜಾಗ ಮಾಡಿಕೊಟ್ರು. ಅಲ್ಲಿವರೆಗೂ ಕೂಡ ನಾವೆಲ್ಲರೂ ಹಂಗೆ ಸೈಡಲ್ಲೇ ನಿಂತಿದ್ವಿ. ಸೊ ಅದಾದಮೇಲೆ ದೇವ್ರ ದರ್ಶನಕ್ಕೆ ಅಂತೇಳಿ ಒಬ್ಬೊಬ್ಬರಿಗೆ ಬಿಟ್ಟರು. ಸೊ ನಾವು ಕೂಡ ದೇವ್ರಿಗೆ ಪೂಜೆ ಮಾಡಿಸ್ತೀವಿ ಅಂತ ಅಲ್ವಾ ಹರಕೆ ಮಾಡ್ಕೊಂಡಿದ್ದು. ಸೊ ಅದರಿಂದ ಹೂವು ಮತ್ತು ಹಣ್ಣು ಕೈ ತೊಗೊಳ್ಳೋಣ ಅಂತ ನೋಡಿದ್ವಿ. ಬಟ್ ಆದರೆ ಅಲ್ಲಿ ಬರೀ ಹೂವು ಮಾತ್ರ ಕೊಟ್ಟರು. ಅದನ್ನು ತೊಗೊಂಡು ಪೂಜೆ ಮಾಡಿಸ್ಕೊಂಡು ಅಲ್ಲಿಂದ ಹೊರಗಡೆಗೆ ಬಂದ್ವಿ. ಹೊರಗಡೆಗೆ ಬಂದಮೇಲೆ ಇಲ್ಲೇ ಸ್ಟೇ ಆಗಿಬಿಡೋಣ ಅಂಥೇಳಿ ಆಪೋಸಿಟ್ಟೇ ಒಂದು ಹೋಟೆಲ್ ಇತ್ತು. ಅಲ್ಲೇ ಕೂಡ ರೂಮ್ ಮಾಡ್ಕೊಂಬಿಡೋಣ, ದೂರ ಎಲ್ಲೂ ನಡ್ಕೊಂಡು ಹೋಗೋ ಶಕ್ತಿ ಇಲ್ಲ ಇವಾಗ, ಆಲ್ರೆಡಿ ಫುಲ್ಲು ಟಯರ್ಡ್ ಆಗಿಬಿಟ್ಟಿತ್ತು. ಸೊ ಅದರಿಂದ ಈ ರೂಮ್ನ ಮಾಡ್ಕೊಂಡ್ವಿ. ನಾವು 5 ಜನ ಇದ್ವಲ್ಲ, ಸೊ ಇದು ಸ್ವಲ್ಪ ಈ ರೂಮ್ ಕಂಫರ್ಟಬಲ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಈ ರೂಮ್ ಮಾಡ್ಕೊಂಡ್ವಿ ನಾವು. ಈ ರೂಮ್ ಬಂದು 2800 ಏನೋ ಆಯಿತು ಒಂದು ರೂಮ್ಗೆ, 1 ಡೇಗೆ ಅಷ್ಟೇ. ಆ್ಯಕ್ಚುಲಿ ನಾವು 1 ಡೇ ಕೂಡ ಇರಲಿಲ್ಲ. ನೈಟು ಒಂದು 11 o'clock ಏನೋ ನಾವು ಚೆಕ್-ಇನ್ ಮಾಡಿದ್ವಿ. ಬೆಳಗ್ಗೆ ನಾವು 6:30ಗೆಲ್ಲ ಬಿಟ್ಬಿಟ್ವಿ. ಏನಕ್ಕೆ ಅಂತ ಹೇಳಿದ್ರೆ ನಾವು ಮುರುಡೇಶ್ವರಕ್ಕೆ ಹೋಗ್ಬೇಕಿತ್ತಲ್ಲ. ಸೊ ಅದರಿಂದ 2nd ಫ್ಲೋರಲ್ಲಿ ನಮಗೆ ರೂಮ್ ಸಿಕ್ಕಿದ್ದು. ಈ ಹೋಟೆಲ್ ಹೆಸರು ಬಂದು ಸತ್ಯ ರೆಸಿಡೆನ್ಸಿ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ನಾನು ನೈಟ್ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಿಲ್ಲ, ರೂಮ್ದೆಲ್ಲನೂ ಫುಲ್ಲು ಟಯರ್ಡ್ ಆಗಿಬಿಟ್ಟಿತ್ತು ಅಂತ. ಇವಾಗ ನಾವು ರಿಟರ್ನ್ ಹೋಗ್ತಾ ಇದ್ದೀವಲ್ವ, ಆ ಟೈಮಲ್ಲಿ ವೀಡಿಯೋ ಮಾಡಿದ್ದು. ರೂಮ್ ಚೆಕ್ಔಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಎಸ್ ಮಾಮ, ಹೋಗೋಣ. ನಾವು ಮಾಡಿದಂಥ ರೂಮ್ ಹತ್ರ ಯಾವುದು ಬ್ರೇಕ್ಫಾಸ್ಟ್ ಆಗಲಿ ಏನೂ ಆಗಲಿ ಏನೂ ಇರಲಿಲ್ಲ. ಸೊ ಅದರಿಂದ ಮುಂದೆ ಎಲ್ಲಾದರೂ ನೋಡೋಣ ಯಾವ್ದಾದ್ರು ಹೋಟೆಲ್ ಏನಾದ್ರು ಸಿಕ್ತಾರೆ ಅಲ್ಲೇ ಎಲ್ಲಾದರೂ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಗೆ ಹೋಗ್ತಾ ಇದ್ವಿ.
ಆಮೇಲೆ ಹೋಗ್ತಾ ಎಲ್ಲ ಬರೀ ನಾನ್ ವೆಜ್ ಹೋಟೆಲ್ಸೇ ಹೆವಿ ಇದೆಪ್ಪ, ಮಂಗಳೂರು ಸೈಡ್ ಅಲ್ವಾ, ಹೆವಿ ನಾನ್ ವೆಜ್ ಹೋಟೆಲ್ ಸಿಕ್ತು. ಸೊ ಹಾಗೆ ಹೋಗ್ತಾ ಸಣ್ಣದು ಒಂದೇ ಒಂದು ವೆಜ್ ಹೋಟೆಲ್ ಸಿಕ್ತು. ಅಲ್ಲಿ ಹೋಗಿ ಸರಿ ಅಂದ್ಬಿಟ್ಟು ಅಲ್ಲಿ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ನೋಡಿದ್ವಿ. ಅಲ್ಲಿ ಬರೀ ದೋಸೆ, ಇಡ್ಲಿ ಮತ್ತು ಬನ್ಸ್ ಅಷ್ಟೇ ಇದ್ದಿದ್ದು. ಅಲ್ಲೋಗಿ ಟಿಫನ್ ಮಾಡ್ಕೊಂಡ್ಮೇಲೆ ಅವ್ರು ಹೇಳಿದ್ರು ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂದರು. ಮುರುಡೇಶ್ವರ ಅಂತ ಹೇಳಿದ್ವಿ. ಹಂಗೆ ಹೇಳಿದ ತಕ್ಷಣ ಅವ್ರು ಹೇಳಿದ್ರು ಸೋಮೇಶ್ವರಗೆ ಹೋಗ್ಬೋದಲ್ವಾ ಅಂದರು. ಸೋಮೇಶ್ವರನ ಯಾವುದದು ಅಂತಂದ್ವಿ. ಅದಕ್ಕೆ ಇಲ್ಲಿಂದ 2 ಕಿಲೋಮೀಟ್ರ್ ಇದೆ ಸೋಮೇಶ್ವರ ಬೀಚು ಅಂದರು. ಹೌದಾ, ನೋಡೋಣ ಬಿಡಿ ಅಂತ ಅಂದ್ಬಿಟ್ಟು ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಆಮೇಲೆ ನೋಡಿ ಹೋಗ್ತಾ ಇದ್ದೀವಿ. ಸಮುದ್ರನ ಫಸ್ಟ್ ಟೈಮ್ ನೋಡಿದ್ದು ನಾವು ಮುರುಡೇಶ್ವರಲ್ಲಿ ನೋಡ್ತೀವಿ ಅಂದ್ಕೊಂಡ್ವಿ. ಬಟ್ ಆದರೆ ಆ ಹೋಟೆಲ್ಗೆ ಹೋಗಿದ್ದ ಕಾರಣದಿಂದ ಅವ್ರು ಹೇಳಿದ್ದಕ್ಕೆ ಆ ಹೋಟೆಲಿಂದ ಬರೀ 2 ಕಿಲೋಮೀಟ್ರಲ್ಲಿ ಈ ಬೀಚ್ ಕಾಣಿಸುತ್ತೆ. ಈ ಬೀಚ್ ಹೆಸರು ಸೋಮೇಶ್ವರ ಬೀಚ್ ಅಂತೇಳಿ. ಚೆನ್ನಾಗಿ ಎಂಜಾಯ್ ಮಾಡ್ಬೋದಲ್ಲ. ಫಸ್ಟ್ ಟೈಮ್ ಬೀಚಿಗೆ ಬಂದ್ರು ಒಳ್ಳೆ ಪ್ಲೇಸ್, ಚೆನ್ನಾಗಿರೋ ಕಡೆ ಬಂದೈತೆ. ಎಂಜಾಯ್ ಮಾಡೋಣ. ಫಸ್ಟ್ ಟೈಮ್ ಬೀಚ್ ನೋಡಿದ್ರು ಏನೋ ಒಂಥರ ಚೆನ್ನಾಗೈತೆ, ಏನ್ ಸಖತ್ತಾಗೈತೆ. ವಾವ್, ಇವಾಗ ಹೋಗಲ್ಲ ಒಂದ್ ರೌಂಡ್ ಇದ್ ಮಾಡ್ಕೊಂಡ್ರೆ ಚೆನ್ನಾಗಿರತ್ತೆ. ವಾಕ್ ಹೋಗ್ಬೇಕು. ನೀವಮ್ಮ ವಾಸನೆಗೆ ಬರಲ್ಲ ನನಗೆ ಮುಂದಕ್ಕೆ. ಅಪ್ಪ ಮಣ್ಣು ಹಿಂಗಾಗ್ತಿದೆಲ್ಲ. ಮಕ್ಕಳು ನಿಬ್ಬಣ ಕರ್ಕೊಂಡು ಹೋಗೋಳೆ. ಜಾರಲ್ಲ ಅಕ್ಕ, ಅಂದ್ರೆ ನೀರ್ ಕೋರ್ಸೋದ್ರಾಗ ಎಲ್ರು ಗಟ್ಟಿಗೆ ಇಟ್ಕೋಬೇಕಷ್ಟೇ. ತುಂಬಾ ಮಂದಿ ಹೋಗ್ಬಾರ್ದು, ಇಷ್ಟೆಲ್ಲ ಆಡ್ಬೇಕು ನಾವು. ಮಗು ಮಗು ಬಾಮ, ಇದೇನದು? ನಾವಿಲ್ಲಿ ಹೋಗಿರೋರು ಎಲ್ಲರೂ ಕೂಡ ಸಮುದ್ರನ ನೋಡಿರೋದು ಫಸ್ಟ್ ಟೈಮು. ನನ್ನ ತಂಗಿ ಮಾತ್ರ ಗೋವಾಗೆ ಹೋಗಿದ್ಲು. ಸೊ ಅದರಿಂದ ಅವಳಿಗೆ ಸಮುದ್ರದ ಎಕ್ಸ್ಪೀರಿಯನ್ಸ್ ಆಗಿದೆ. ನಾನು, ಹೇಮಕ್ಕ, ನಮ್ಮಮ್ಮ ಮತ್ತು ಆನಂದ, ಆಬ್ವಿಯಸ್ಲಿ ನನ್ನ ಮಗಳಂತೂ ನೋಡೇ ಇರಲ್ಲ. ನಾನೇ ನೋಡಿಲ್ಲ ಅಂದರೆ ನನ್ನ ಮಗಳನ್ನ ಯಾರು ಕರ್ಕೊಂಡೋಗಿರ್ತಾರೆ. ಸೊ ಅದರಿಂದ ನಾವು ಆ ಸಮುದ್ರನ ನೋಡೋ ಅಂಥ ಎಕ್ಸೈಟ್ಮೆಂಟಲ್ಲಿ ವಿಡಿಯೋ ಮಾಡೋದನ್ನು ಮರ್ತುಬಿಟ್ಟು ಫೋನ್ ಕೆಳಗಡೆ ಇಟ್ಕೊಂಡ್ಬಿಟ್ಟಿದ್ದೀನಿ. ಅದೇನಾಗೈತೆ, ಸುಮ್ಮನೆ ಅದೇನೇನೋ ರೆಕಾರ್ಡ್ ಆಗಿದೆ ಅಷ್ಟೇನೆ. ಆ್ಯಕ್ಚುಲಿ ವಿಡಿಯೋ ರೆಕಾರ್ಡ್ ಮಾಡೋದೇ ಮರ್ತುಬಿಟ್ಟಿದ್ದೀವಿ. ಫೋನ್ ಏನಕ್ಕಾದರೂ ಇದೆಯೋ ಕೈಯಲ್ಲಿ, ಆಟ ಆಡೋಣಪ್ಪ ಅನ್ನೋ ಥರ ಫೀಲ್ ಆಗ್ತಿತ್ತು. ಅಷ್ಟು ಚೆನ್ನಾಗಿತ್ತು ಗೊತ್ತಾ, ಸಖತ್ ಎಕ್ಸ್ಪೀರಿಯನ್ಸ್ ಮಾತ್ರ. ಅಂದರೆ ಈ ವಿಡಿಯೋ ನೋಡೋರಿಗೆ ಇದೇನು ಸಮುದ್ರ ನೋಡ್ಬಿಟ್ಟು ಈ ಥರ ಆಡ್ತಾ ಇದ್ದಾರಲ್ಲ ಅಂತ ಅನ್ನಿಸ್ಬೋದು ನಿಮಗೆ. ಬಟ್ ಆದರೆ ಯಾವುದೇ ಆಗಲಿ ಫಸ್ಟ್ ಟೈಮ್ ನೋಡಿದ್ರೆ ಅದು ಎಕ್ಸೈಟ್ಮೆಂಟ್ ಇರುತ್ತಲ್ಲ, ಅದು ಹೇಳೋದಕ್ಕಾಗಲ್ಲ, ಆ ಥರ ಇರುತ್ತೆ. ನೀವು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲದೆ ಇರೋರು ಯಾರಾದರೂ ಫಸ್ಟ್ ಟೈಮ್ ಏನಾದರೂ ಸಮುದ್ರದ ಎಕ್ಸ್ಪೀರಿಯೆನ್ಸ್ ಮಾಡಿದರೆ ಈ ವಿಡಿಯೋ ನೋಡ್ತಾ ಇರೋರಲ್ಲಿ ಕಮೆಂಟ್ಸ್ ಮಾಡಿ, ಓಕೆನಾ? ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯೆನ್ಸ್ ಅಂತೇಳಿ. ನಾನಂತೂ ತುಂಬ ಎಂಜಾಯ್ ಮಾಡಿದೆ. ನನಗಿಂತ ಜಾಸ್ತಿ ಎಂಜಾಯ್ ಮಾಡಿದ್ದು ಅಂದರೆ ಗೊಂಬೆ. ಅವಳು ಅವರಪ್ಪ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು. ನಾವು ಈ ಬೀಚಲ್ಲಿ ನಾವು ಆಟ ಏನೂ ಆಡಿಲ್ಲ, ಯಾಕೆಂದರೆ ನಾವು ಬಟ್ಟೆಗಳು ಜಾಸ್ತಿ ತಂದಿರಲಿಲ್ಲ. ಸೊ ನಾವೇನು ಮಾಡಿದ್ವಿ, ಮುರುಡೇಶ್ವರಲ್ಲಿ ಆಟ ಆಡೋಣ ಅಂತ ಹೇಳಿಬಿಟ್ಟು ಈ ಬೀಚಲ್ಲಿ ಒಂದು ಸ್ವಲ್ಪ ಹೊತ್ತು ಮಾತ್ರ ಇದ್ವಿ ಅಷ್ಟೇ. ನಾವು ನಮ್ಮ ಮನೆಯವರು ಮೀನು ಹಿಡ್ಕೊಡ್ತೀನಿ ಇರು ನಿನಗೆ ಅಂತ ಅಂದ್ಬಿಟ್ಟು ಕೈಯಲ್ಲೇ ಮೀನು ಹಿಡಿತವ್ರೆ. ಎಲ್ಲರೂ ಬಲೆ ಹಾಕಿ ಮೀನು ಹಿಡಿದ್ರೆ ಆನಂದ ಬಲೆ ಇಲ್ದಿರ ಅವ್ರ ಮಗಳು ಕೇಳಿದ ತಕ್ಷಣ ಏನೋ ಒಂದು ಒಟ್ಟಿನಲ್ಲಿ ಅವಳೇನು ಕೇಳ್ತಾರೋ ಇಲ್ಲ ಅನ್ಬಾರ್ದು, ಆ ಥರ ಕೈಯಲ್ಲೇ ಹಿಡ್ಕೊಡೋದಕ್ಕೆ ಹೋಗ್ತಿದ್ದಾರೆ. ನೋಡಿ ಅಲ್ಲಿ ಹೆಂಗೆ ಬರ್ತಿದೆ ಅಂತ. ಅದು ನೋಡೋದಕ್ಕೆ ಚೆನ್ನಾಗಿದೆ ಅಲ್ವಾ, ಸಖತ್ತಾಗಿದೆ ಮಾತ್ರ. ವಾ ವಾ ಅಲ್ಲೇ ಚೆನ್ನಾಗಿ ಬರ್ತಾ ಇದೆ. ಅಲ್ಲಿವರೆಗೂ ಹೋಗೋಣ. ಅವಳು ಬರೋದವ್ರಿಯಪ್ಪ ಸಕ್ಕತ್ತ ಧೈರ್ಯ ಅವಳಿಗೆ. ಹಿರಿ ಅಲೆ ಬರುತ್ತೆ, ಬಂತು 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 ಮಾಡು, ಅಲ್ಲೇ ಮಾಡು, ಪರವಾಗಿಲ್ಲ. ಓಡೋಡು ಬತ್ತು ಬತ್ತು ಅಪ್ಪಳಿಸ್ತೀಗ ಕಾಲೆಲ್ಲ ಹೋಗ್ತಾ ಇದೆ. ಅಮ್ಮ 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 ಮಣ್ಣು ಒಂಥರ ಬತ್ತು 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 ಅಪ್ಪ ಅಮ್ಮ ಹೇಳಿದ್ರೆ ಅದಕ್ಕೆ ಬೇಡ ಅಂತ. ಅಣ್ಣ ಮಗು ಹುಷಾರಣ್ಣ. ಏ ಈ ಕಡೆ ನೋಡ್ರೆ
ನನ್ ತಲೆ ತಿರುಗ್ತೈತಮ್ಮ, ನಾನು ಹೋಗ್ತೀನಿ. ತಲೆ ತಿರುಗ್ತೈತೆ ನಂದು. ತಲೆ ಗಿರ್ರಂತೈತೆ, ಆಗಲ್ಲ. ಎಷ್ಟು ಚೆನ್ನಾಗಿದೆ ಅಲ್ವಾ. ಜನ ಬೇರೆ ಯಾರು ಜಾಸ್ತಿ ಜನ ಇರಲಿಲ್ವಾ, ಸೊ ಅದರಿಂದ ಸಖತ್ತಾಗಿತ್ತು. ನಾವೇನಾದರೂ ಇನ್ನೊಂದು ಜೊತೆ ಬಟ್ಟೆ ಎಕ್ಸ್ಟ್ರಾ ತಂದಿದ್ದಿದ್ರೆ ಇಲ್ಲೇ ಸಖತ್ ಎಂಜಾಯ್ ಮಾಡ್ಬೋದಿತ್ತು. ಅಷ್ಟು ಚೆನ್ನಾಗಿತ್ತು. ಯಾರು ಜಾಸ್ತಿ ಜನ ಇರಲಿಲ್ವಲ್ಲ, ಸೊ ಡಿಸ್ಟರ್ಬೆನ್ಸ್ ಎಲ್ಲ ಏನೂ ಇರೋ ಥರ ಇರಲಿಲ್ಲ. ಸೊ ಎಕ್ಸ್ಪೀರಿಯನ್ಸ್ ಮಾತ್ರ ಸಖತ್ತಾಯ್ತು. ಇಲ್ಲೂ ಕೂಡ ಅಲ್ಲಿ ಮುರುಡೇಶ್ವರಲ್ಲಿ ಇನ್ನೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಬಟ್ ಆದರೆ ನಾವಲ್ಲಿ ಫೋಟೋ ವೀಡಿಯೋಸ್ ಏನೂ ಮಾಡಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಕಾರಲ್ಲೇ ಫೋನೆಲ್ಲ ಬಿಟ್ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ವಿ. ಸೊ ನಾವು ಬರೀ ಅಲ್ಲೇ ಒಂದು 50 ರುಪೀಸನ್ನು ಕೊಟ್ಟು ಫೋಟೋ ಹಿಡಿಸ್ಕೊಂಡ್ವಿ ಅಷ್ಟೇ. ನಾವು ಇಲ್ಲೇನು ಈ ಬೀಚಲ್ಲಿ ಏನು ಮಾಡಿದ್ದೀವಲ್ಲ ವೀಡಿಯೋಸು, ಇಷ್ಟೇ ಇರೋದು ವೀಡಿಯೋಸು ಬೀಚಲ್ಲಿ. ಇದರ ಬೀಚಲ್ಲಿ ನಾವೇನು ಅಷ್ಟು ಫೋಟೋಸ್ ಎಲ್ಲ ಅಷ್ಟು ಅಲ್ಲ, ಒಂದು 2 ಫೋಟೋ ಕೂಡ ಹಿಡ್ಕೊಳ್ಳೋದಕ್ಕೂ ಆಗಿಲ್ಲ. ಯಾಕೆಂದರೆ ನಾವೆಲ್ಲ ಫೋನೆಲ್ಲ ಅಲ್ಲೇ ಬಿಟ್ಬಿಟ್ಟಿದ್ವಿ. ಸೊ ಅದರಿಂದ ಓಕೆ ಆಯಿತು, ಟೈಮ್ ಆಯಿತು, ಹೋಗೋಣ ನಡೀರಿ ಅಂತ ಅಂದ್ಬಿಟ್ಟು ಕರಿತಾಯಿದ್ರು. ಸೊ ಅದರಿಂದ ಇನ್ನೊಂದು ಸ್ವಲ್ಪ ಹೊತ್ತು ಅಂದ್ಕೊಂಡು ಆಲ್ಮೋಸ್ಟು ಇಲ್ಲೇ 1-1.5 ಅವರ್ ಚೆನ್ನಾಗಿ ಆಟ ಆಡ್ಬಿಟ್ವಿ. ಬಡ ಬಂಗಾರಿಯೇ, ಗೊಂಬೆ ಅಂತೂ ಹೇಳೋರು ಕೇಳೋರು ಯಾರೂ ಇಲ್ಲ ಅನ್ನೋ ರೇಂಜ್ಗೆ ಆಟ ಆಡ್ತಾ ಇದ್ದಾಳೆ ನೋಡಿ. ಯಾರ್ದಾದ್ರೂ ಭಯ ಇದೆಯಾ ಅವಳಿಗೆ? ಸಮುದ್ರದ ಅಲೆಗಳ ಸೌಂಡ್ ಎಷ್ಟು ಚೆನ್ನಾಗಿದೆ ಅಲ್ವಾ. ಈ ಸಮುದ್ರದ ಅಲೆಗಳನ್ನ ಕೇಳಿಸ್ಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಬಟ್ ಆದರೆ ಒಂದು ಕಡೆ ಎಲ್ಲಾದರೂ ಕುತ್ಕೊಳ್ಳೋಕ್ಕೆ ಜಾಗ ಇದ್ದು ಆ ಸಮುದ್ರದ ಅಲೆಗಳ ಸೌಂಡ್ ಕೇಳ್ತಾ ಇದ್ರೆ ಚೆನ್ನಾಗಿರ್ತಾಯಿತ್ತು. ಕೆಲವೊಂದು ಕಡೆ ಎಲ್ಲ ಬಂಡೆಗಳಿರುತ್ತೆ, ಅಂದರೆ ಮೋಸ್ಟ್ಲಿ ಅದು ನೀರು ಜಾಸ್ತಿ ಇರೋಂಥ ಟೈಮಲ್ಲಿ ಇರಬೇಕು. ಆ್ಯಕ್ಚುಲಿ ಇಲ್ಲೂ ಕೂಡ ದೊಡ್ಡ ದೊಡ್ಡ ಬಂಡೆಗಳಿದೆ ಹಿಂದೆಗಡೆ. ಬಟ್ ಆದರೆ ಅಲ್ಲಿವರೆಗೂ ನೀರು ಬರ್ತಿರ್ಲಿಲ್ಲ, ಬರೀ ತುಂಬ ಮುಂದೆಗಡೆನೇ ಇತ್ತು ನೀರು. ಸೊ ಅದರಿಂದ ಮೋಸ್ಟ್ಲಿ ಇಲ್ಲ ಅನಿಸುತ್ತೆ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಬಂದಾಗ ನೀರು ಇರೋವಂಥ ಟೈಮಲ್ಲಿ ಬರ್ತೀವಿ, ಆವಾಗ ನೋಡಬೇಕು ಅದು ಹೇಗಿರುತ್ತೆ ಅಲೆಗಳ ಸೌಂಡು ಅಂತ. ನೀವು ಕೂಡ ಕೇಳಿಸ್ಕೊಳ್ಳಿ ಅಲೆಗಳ ಸೌಂಡ್ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ನಿಮಗೂ ಕೂಡ ಇದೇ ಥರ ಎಕ್ಸ್ಪೀರಿಯೆನ್ಸ್ ಏನಾದರೂ ಆಗಿದೆಯಾ? ಆ ಅಲೆಗಳ ಸೌಂಡ್ ಕೇಳ್ತಾ ಇದ್ದಂಗೆ ನೀವು ಹೋಗಿ ನಾವು ನೀರಲ್ಲಿ ಬಿದ್ದು ಆಟ ಆಡಬೇಕು ಅಂತ ಏನಾದರೂ ಅನಿಸಿದ್ಯಾ ಅಂತ ಕಮೆಂಟ್ಸ್ ಮಾಡಿ ನನಗೂ ಕೂಡ. ಏಕೆಂದರೆ ಈ ಥರ ನನ್ನೊಬ್ಳಿಗೆ ಅನಿಸ್ತಿದ್ಯಾ ಅಥವಾ ಎಲ್ರಿಗೂ ಅನಿಸುತ್ತಾ ಅಂತ ನನಗೂ ಗೊತ್ತಿಲ್ಲ. ಸೊ ಅದರಿಂದ ಅಷ್ಟೇ ಕೇಳ್ತಾ ಇರೋದು. ನಾವೆಲ್ಲರೂ ನೀರಲ್ಲಿ ನಿಂತ್ಕೊಂಡು ಅದು ಎಷ್ಟು ಚೆನ್ನಾಗಿ ಅಲೆಗಳು ಬರ್ತಾ ಇದೆ ಅಂತ ಸಖತ್ ಎಂಜಾಯ್ ಮಾಡ್ತಾ ಇದ್ವಿ. ಈ ವಿಡಿಯೋಸ್ ಎಲ್ಲ ಮಾಡಿರೋದು ಹೇಮಕ, ತುಂಬ ಥ್ಯಾಂಕ್ಸ್ ಹೇಮಕ ಇದೆಲ್ಲ ಕ್ಯಾಪ್ಚರ್ ಮಾಡಿರೋದಕ್ಕೆ. ಗೊಂಬೆಮ್ಮ ಓಡ್ಬಾ 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 ಓಡ್ಬಾ. ಬರ್ತಾ ಬರ್ತಾ ಅಲೆಗಳೆಲ್ಲ ತುಂಬ ಜಾಸ್ತಿ ಆಯ್ತಾ ಇತ್ತು. ಸೊ ಅದರಿಂದ ಹೇಮಕ ಅಂದರು ಇಲ್ಲೆಲ್ಲ ಜನನೇ ಇಲ್ಲ, ಮತ್ತು ತುಂಬ ಅಲೆಗಳೆಲ್ಲ ಜಾಸ್ತಿ ಆದರೆ ಕಷ್ಟ, ನಡೀರಿ ಬೇಡ ಇಲ್ಲಿ ಮುರುಡೇಶ್ವರ ಕೊಟ್ಟಾಗೋಣ, ಅಲ್ಲಂದರೆ ಜನ ಜಾಸ್ತಿ ಇರ್ತಾರೆ. ಅಂದರೆ ಏನಾದರೂ ನೀರಲ್ಲಿ ಮುಳುಗೋಗೋ ಥರ ಆದರೂ ಯಾರಾದರೂ ಒಬ್ರು ಇರ್ತಾರೆ, ನಮ್ಮನ್ನು ಹಿಡ್ಕೊತಾರೆ ಅಂತ ಇವಾಗ ಹೇಳ್ತಾಯಿದ್ರು. ಬಟ್ ಆದರೆ ನೀರಲ್ಲಿ ಅದು ಹೆಂಗೆ ಮುಳುಗೋಗ್ತೀವಿ ಅಂತ ನಾನು ಯೋಚನೆ ಮಾಡ್ತಿದ್ದೆ. ಬಟ್ ಆದರೆ ನಾನು ಮುರುಡೇಶ್ವರಲ್ಲಿ ಆಟ ಆಡಬೇಕಾದ್ರೆ ಗೊತ್ತಾಗಿದ್ದು ಜನ ಇಲ್ಲದೇ ಇರೋ ಕಡೆ ನಾವೇನಾದ್ರು ಇದ್ದರೆ ಎಷ್ಟು ಡೇಂಜರು. ಜನ ಇರೋ ಕಡೆ ಇದ್ದರೆ ಆ ಅಲೆಗಳು ಬಂದು ಹೊಡೆಯುತ್ತೆ ಗೊತ್ತಾ ನಮಗೆ. ಅವಾಗ ಯಾರಾದರೂ ಒಬ್ರು ಇದ್ರೇ ಬೆಸ್ಟ್. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾವು ಇಲ್ಲ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ. ಮುರುಡೇಶ್ವರಲ್ಲಿ ನಮಗೆ ಸಖತ್ ಎಕ್ಸ್ಪೀರಿಯೆನ್ಸ್ ಆಯಿತು. ಎಷ್ಟು ದೊಡ್ಡ ದೊಡ್ಡ ಅಲೆಗಳು ಬಂತು ಗೊತ್ತಾ. ಇವಾಗ ಅದನ್ನ ನೆನೆಸ್ಕೊಂಡ್ರೆ ಅಟ್ಲೀಸ್ಟ್ ಫೋನ್ ತೊಗೊಂಡು ವೀಡಿಯೋಸ್ ಎಲ್ಲ ಮಾಡ್ಕೊಳ್ಬೇಕಿತ್ತು ಅಂತ ಸಖತ್ ಎಂಜಾಯ್ ಮಾಡಿದ್ವಿ. ಮುರುಡೇಶ್ವರಲ್ಲಿ ಎಂಜಾಯ್ ಮಾಡಿದ್ದು ಅಂದರೆ ಆನಂದ ಅಪ್ಪ. ಏನಲ್ಲೆಲ್ಲ ಒಂದು ದೊಡ್ಡ ಗ್ಯಾಂಗೇ ಇತ್ತು, ಅಲ್ಲಿ ಹೋಗಿ ಏನು ಎದ್ದೆದ್ದು ಬೀಳ್ತಾ ಇದ್ದ. ಸಖತ್ ಎಂಜಾಯ್ ಮಾಡೋನೆ ಆನಂದ ಮುರುಡೇಶ್ವರಲ್ಲಿ ಮಾತ್ರ. ನಮಗೆಲ್ಲ ಉಪ್ಪು ನೀರು ಕಣ್ಣಿಗೆ ಮೂಗಿಗೆ ಬಾಯಿಗೆಲ್ಲ ಹೋಗಿ ಮೂಗು ಕಣ್ಣೆಲ್ಲ ಉರಿ ಬಂದ್ಬಿಟ್ಟಿತ್ತು. ಬಟ್ ಅವನು ಹಂಗೆಲ್ಲ, ನಾನಂತೂ ಅಂದ್ಕೊಂಡಿರಲಿಲ್ಲ ಆನಂದ ಇಷ್ಟೆಲ್ಲ ಎಂಜಾಯ್ ಮಾಡ್ತಾನೆ ಅಂತ. ನಡೀರಿ ಹೊರಡೋಣ ಅಂತ ಹೇಳ್ಬಿಟ್ಟು ಇವಾಗ ಮುರುಡೇಶ್ವರ ಕಡೆಗೆ ಹೊರಡ್ತಾ ಇದ್ದೀವಿ. ಹೋಗ್ಬೇಕಾದ್ರೆ ಹಂಗೆ ನಮ್ಮಮ್ಮ ಒಂದಷ್ಟು ಕಪ್ಪೆ ಚಿಪ್ಗಳನ್ನೆಲ್ಲ ಎತ್ಕೊಂಡು ಚೆನ್ನಾಗಿರುತ್ತೆ ಕಣೆ ಅಂತ ನೋಡ್ಕೊಂಡು ಎತ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಆಲ್ಮೋಸ್ಟ್ ಇವಾಗ ಮುರುಡೇಶ್ವರಕ್ಕೆ ಬಂದ್ವಿ. ಅಲ್ಲಿಂದ ಮುರುಡೇಶ್ವರ ಎಷ್ಟೊತ್ತು ಬೇಗ ಬಂದ್ಬಿಡ್ಬೋದು ನಾವು. ನೋಡಿ ಗೋಪುರ ಕಾಣಿಸ್ತಾ ಇದೆಯಲ್ಲ, ಮುರುಡೇಶ್ವರ ಗೋಪುರ ಇದೇನೆ. ಇವಾಗ ಕಾರ್ ಪಾರ್ಕ್ ಮಾಡಿ ದೇವಸ್ಥಾನದ ಒಳಗಡೆ ಹೋಗೋಣ.
ನೋಡಿ ಇವಾಗ ದೇವಸ್ಥಾನದ ಒಳಗಡೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿ ಒಳಗಡೆ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡಿಕೊಂಡು ಆಮೇಲೆ ಹಾಗೆ ಒಂದು ರೌಂಡ್ ಪ್ರದಕ್ಷಿಣೆ ಮಾಡ್ಕೊಂಡು ಬರ್ತಾ ಮೇಲ್ಗಡೆ ಹೋದರೆ ಹಾಗೆ ಶಿವಂದು ದೊಡ್ಡ ವಿಗ್ರಹ ಇದೆ ಗೊತ್ತಾ, ಅಲ್ಲೆಲ್ಲ ಅದನ್ನೆಲ್ಲ ನೋಡ್ಬೋದು. ಅಲ್ಲೇ ಸುತ್ತಲೂ ಎಲ್ಲ ಒಂದು ರೌಂಡ್ ಕೂಡ ಬರ್ಬೋದು. ಅದನ್ನು ಕೂಡ ಈ ವಿಡಿಯೋದಲ್ಲಿ ಆ್ಯಡ್ ಮಾಡಿದ್ದೀನಿ, ಹಾಗೆ ನೋಡಿ. ಆಮೇಲೆ ದೇವ್ರ ದರ್ಶನಕ್ಕೆ ಅಂತ ಅಂದ್ಬಿಟ್ಟು ಹೋದಾಗ ಅಲ್ಲೇ ನಿಂತಿದ್ವಿ. ಬಟ್ ಸಿಕ್ಕಾಪಟ್ಟೆ ಬಿಸಿಲಿದ್ದ ಕಾರಣ ಸ್ವಲ್ಪ ಜನನೇ ಒಳಗೆ ಬಿಡ್ತಾಯಿದ್ರು. ಇಂಗ್ಲೀಷವರೆಲ್ಲ ತುಂಬ ಜನ ಬಂದ್ಬಿಟ್ಟಿದ್ರಪ್ಪ. ಆಮೇಲೆ ಸರಿ ಅಂದ್ಬಿಟ್ಟು ದೇವಸ್ಥಾನದ ಒಳಗಡೆ ಹೋಗಿ ದೇವ್ರದ್ದೆಲ್ಲ ನಮಸ್ಕಾರ ಮಾಡಿಕೊಂಡು, ಆ್ಯಸ್ ಯೂಶ್ವಲ್ ಗೊತ್ತಲ್ಲ, ಎಲ್ಲೂ ಮೊಬೈಲ್ ಮಾತ್ರ ಒಳಗಡೆ ಅಲೋ ಇಲ್ಲ. ಆದಷ್ಟು ಹೊರಗಡೆ ದೇವಸ್ಥಾನದ ಹೊರಗಡೆ ಅಂದರೆ ಗರ್ಭಗುಡಿಯಿಂದ ಹೊರಗಡೆ ಏನೇನು ಕಾಣಿಸುತ್ತೋ ಅಲ್ಲೆಲ್ಲ ನನ್ನ ಕೈಲಾದಷ್ಟು ವೀಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದೀನಿ. ಆಮೇಲೆ ಆ ಶಿವನ ಹತ್ರ ಬಂದು ಒಂದು ಭೂ ಕೈಲಾಸ ಅಂತ ಒಂದಿದೆ. ಸೊ ಅಲ್ಲಿಗೆ ದೊಡ್ಡವ್ರಿಗೆ 20 ರೂಪಾಯಿ, ಚಿಕ್ಕ ಮಕ್ಳಿಗೆ 10 ರೂಪಾಯಿ. ಸೊ ಅದರಿಂದ ಹೋಗಿ ನೋಡೋಣ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಒಳಗಡೆಗೆ ಇವಾಗ ಹೋಗ್ತಾ ಇದ್ದೀವಿ. ಬನ್ನಿ ತೋರಿಸ್ತೀನಿ ನಿಮಗೂ ಕೂಡ ಅದನ್ನು. ಭೂ ಕೈಲಾಸ ಶ್ರೀ ಕ್ಷೇತ್ರ ಮುರುಡೇಶ್ವರದಲ್ಲಿ ಒಳಗಡೆ ಇದೊಂದು ಭೂ ಕೈಲಾಸ ಅಂತ ಇದೆ. ಅಲ್ಲಿ ಒಳಗಡೆ ಬಂದಿದ್ದೀವಿ. ನಾರಾಯಣ ನಾರಾಯಣ. ಇದು ಹೆಸರುಗಳು ಬರ್ದಿರ್ಬೇಕಿತ್ತು, ಚೆನ್ನಾಗಿರ್ತೈತೆ ಅವರು. ಒಳ್ಳೆ ಏನ್ ಚೆನ್ನಾಗಿ ಮಾಡೋರಲ್ಲ ಎಲ್ಲ. ರಾವಣ ತನ್ನ ತಲೆನ ತಾನೇ ಕತ್ತರಿಸ್ಕೋತಾರದ ಮಗ ಶಿವ ಬೇಡ ಅಂತ ಇರೋದು. ವಾವ್, ಅದು ಒಂದೊಂದು ನೋಡಿ ರಕ್ತದ್ದು ಎಲ್ಲ ಏನು ಚೆನ್ನಾಗಿ ಮಾಡೋರೆ. ದೇವಾನು ದೇವತೆಗಳ ಫಿಟ್ಟಿಂಗ್ ಮಾಸ್ಟರ್ ನಾರದಮುನಿ. ಗಣಪತಿ
ಆತ್ಮಲಿಂಗೇಶ್ವರನ ಗಣಪತಿ ಹತ್ರ ಕೊಡ್ತಾ ಇರೋದು. ಆತ್ಮಲಿಂಗೇಶ್ವರನ ಕೆಳಗಡೆ ಇಟ್ಬಿಡ್ತೀನಿ ಅಂತ ಸಂಧ್ಯಾವನ ಮುಂದನೆ ಮುಗಿಸಿ ಬರೋ ಅಷ್ಟರೊಳಗಡೆ ಇಟ್ಬಿಡ್ತೀನಿ ಅಂತ, ಇಡಬೇಡ ಅಂತ. ಚೆನ್ನಾಗೈತಪ್ಪ. ಇಲ್ಲಿ ಒಳಗಡೆ ಬರೋದಕ್ಕೆ ಬರೀ 20 ರೂಪಾಯಿ ಅಷ್ಟೇ. ಬಟ್ ಅದು 20 ರೂಪಾಯಿ ಕೊಟ್ರು ಮೋಸ ಇಲ್ಲ, ಅಷ್ಟು ಚೆನ್ನಾಗಿದೆ. ಆತ್ಮಲಿಂಗೇಶ್ವರ ನೆಲೆಸ್ಬಿಡ್ತು ಅಂತ. ಗಣಪತಿ ಇಡುಗುಂಜಿ ಗಣಪತಿ ಅನ್ಸುತ್ತೆ. ಮುರುಡೇಶ್ವರ ಇದೇ ಆತ್ಮಲಿಂಗ ಇಟ್ಬಿಟ್ಟಿದಾನಲ್ಲ, ಅದೇನೇ ಮುರುಡೇಶ್ವರ ಅಲ್ವಾ? ಇದೇ ಮುರುಡೇಶ್ವರಂದು ಬರೋದು. ಇದು ಗುಣವಂತೇಶ್ವರ, ಧಾರೇಶ್ವರ, ಸಜ್ಜೇಶ್ವರ, ಗೋಕರ್ಣ ಕ್ಷೇತ್ರ. ಗೋಕರ್ಣದಲ್ಲಿ ಅಲ್ವಾ ಇಟ್ಟಿದ್ದು? ಅಷ್ಟೇ. ₹20 ಕೊಟ್ಟರು ಮೋಸ ಇಲ್ಲ, ತುಂಬಾ ಚೆನ್ನಾಗೈತೆ ನೋಡೋದಕ್ಕೆ. ಹಾ, ಮುರುಡೇಶ್ವರಕ್ಕೆ ಬಂದಮೇಲೆ ಅಲ್ಲಿ ಅಟ್ರಾಕ್ಟಿವ್ ಅಂದರೆ ಈ ಶಿವನ ವಿಗ್ರಹನೇ ಅಲ್ವಾ? ನೀವೆಲ್ಲರೂ ನೋಡಿರಬೇಕು ಅನ್ಸುತ್ತೆ. ನೋಡದೇ ಇರೋರು ನೋಡಿ. ಇದ್ರ ಸುತ್ತಲೂ ಕೂಡ ಒಂದು ಪ್ರದಕ್ಷಿಣೆ ಕೂಡ ಬರ್ಬೋದು, ಅಷ್ಟು ಚೆನ್ನಾಗಿದೆ. ಸುತ್ತಲೂ ಸಮುದ್ರ ಇರೋದ್ರಿಂದ ಮಧ್ಯದಲ್ಲಿ ಮಾತ್ರ ಈ ಶಿವನ ವಿಗ್ರಹ ಇರೋ ಥರ ಇದೆ. ತುಂಬ ಇನ್ನು ಸಮುದ್ರದಲ್ಲಿ ನಿಂತ್ಕೊಂಡು ನೋಡಿದ್ರೆ ಮಾತ್ರ ಇನ್ನೂ ಚೆನ್ನಾಗಿ ಕಾಣುತ್ತೆ ಗೊತ್ತಾ? ಸಖತ್ತಾಗಿದೆ. ಒಂದು ಪ್ರದಕ್ಷಿಣೆ ಬರೋ ಥರ ಬಂದು ನಿಮಗೆಲ್ಲ ತೋರಿಸೋಣ ವಿಡಿಯೋ ಅಂತೇಳಿ ನೀಟಾಗಿ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಇದಾಗಿತ್ತು ನಮ್ಮ ಒಂದು ಕಂಪ್ಲೀಟ್ ಜರ್ನಿಯ ವಿಡಿಯೋ. ಒಂಥರ ಹೇಗಿತ್ತು ಅಂದರೆ, ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ನಮ್ಮ ಈ ಟ್ರಿಪ್ನ ವಿಡಿಯೋಸ್ ನೋಡಿ ನೀವು ಹೇಗೆ ಅನ್ನಿಸ್ತು? ನೀವು ಎಂಜಾಯ್ ಮಾಡಿದ್ರಾ? ನೀವು ಇದೆಲ್ಲ ನೋಡಿದ್ದೀರಾ? ಅಥವಾ ನೀವು ನೋಡಿರೋ ಅಂಥ ಪ್ಲೇಸಸ್ ಇನ್ನೂ ಇದ್ದರೆ ನಮಗೂ ಕೂಡ ಹೇಳಿ. ನೆಕ್ಸ್ಟ್ ಟೈಮ್ ಏನಾದರೂ ಹೋಗ್ಬೇಕನ್ಸಿದ್ರೆ ನಾವು ಕೂಡ ಪ್ಲ್ಯಾನ್ ಮಾಡ್ಕೊಂಡು ಹೋಗಿ ಬರ್ತೀವಿ. ಆಮೇಲೆ ಫೈನಲ್ ಆಗಿ ದೂರದಿಂದ ಇನ್ನೊಂದು ಫೋಟೋ ತಕ್ಕೊಳ್ಳೋಣ ಅಂಥೇಳಿ ಶಿವನ ವಿಗ್ರಹನ ಮತ್ತೊಂದು ಸಲ ಫೋಟೋ ಹಿಡ್ಕೊಂಡು ಆಮೇಲೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ನೆಕ್ಸ್ಟ್ ಇವಾಗ ನಾವು ಬೀಚ್ಗೆ ಆಟ ಆಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಮೊಬೈಲೆಲ್ಲ ಬ್ಯಾಗಲ್ಲಿಟ್ಟು ಹೋಗ್ತಾ ಇದ್ದೀವಿ. ಸೊ ಅದರಿಂದ ಓಕೆನಾ? ಥ್ಯಾಂಕ್ ಯು ಫ್ರೆಂಡ್ಸ್. ನನಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹೀಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಎಲ್ಲ ವೀಡಿಯೋಸ್ಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.